ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತಾ ಗೌಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಡಲೆ ಪಲ್ಯ. ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಕಡಲೆನ ಸಣ್ಣದಾಗಿ ಹೆಚ್ಕೊಂಡು ಒಂದು 6 ಬಾರಿ ತೊಳ್ಕೊಬಿಟ್ಟು ಹಾಕ್ತಾಯಿದ್ದೀನಿ. ಅದ್ರ ಕಹಿ ಅಂಶ ಎಲ್ಲ ಹೋಗಬೇಕು ಅಂದರೆ ನಾವು ಒಂದು 6 ಬಾರಿ ತೊಳಿಲೇಬೇಕು. ಅದನ್ನು ನಾನಿಲ್ಲಿ ನೆನೆಸಿಟ್ಟಿರೋ ಅಂಥ ಕಡಲೆಬೇಳೆನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಬೀನ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು, ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು. ಅಳತೆ ಪ್ರಕಾರ ಹಾಕೋಬೇಕು ಅನ್ನೋದೆಲ್ಲ ಏನಿಲ್ಲ. ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬಿಟ್ಟು ನಾನಿಲ್ಲಿ 1 ವಿಷಲ್ನ ನಾನಿಲ್ಲಿ ಕೂಗಿಸ್ಕೊಳ್ತೀನಿ. 1 ವಿಷಲ್ ಆದರೆ ಸಾಕು. 1 ವಿಷಲಿಗೆ ಚೆನ್ನಾಗಿ ಬೆಂದಿರುತ್ತೆ. ಕಡಲೆಬೇಳೆ ಬೆಂದರೆ ಸಾಕು. ನಾನಿಲ್ಲಿ ಒಂದು ಸ್ಟವ್ನ ಹಚ್ಬಿಟ್ಟು ಒಂದು ಬಾಣಲೆನ ಇಡ್ತಾ ಇದ್ದೀನಿ. ಅದಕ್ಕೆ ಒಂದು 4 ಟೀ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಣ್ಣೆಲಿ ಚಟಪಟ ಅನ್ನಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಸ್ವಲ್ಪ ಕರಿಬೇವನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ಹಸಿರುಮೆಣ್ಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಹಸಿರುಮೆಣ್ಸಿಕಾಯಿನ ಎಣ್ಣೆಲೇ ಹಾಕೋದ್ರಿಂದ ಖಾರ ಬಿಟ್ಟರೆ ಅದು ಕಡಲೆ ಪಲ್ಯನೂ ಕೂಡ ಖಾರವಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ನೀಟಾಗಿ ಎಣ್ಣೆಲಿ ಬೇಯೋ ಹಾಗೆ ಮೆಣಸಿಕಾಯಿ ಎಲ್ಲ ಎಣ್ಣೆಲಿ ಬೆಂದಿರಬೇಕು, ಆಗ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ದೊಡ್ಡ ಈರುಳ್ಳಿನ ಒಂದು 5 ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಇದ್ದರೆ ರುಚಿ ಕೂಡ ಚೆನ್ನಾಗಿರುತ್ತೆ. ಕಡಲೆ ಜೊತೆ ಈರುಳ್ಳಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿನ ಇವಾಗಲೇ ಹಾಕೋದ್ರಿಂದ ಈರುಳ್ಳಿಗೆ ಉಪ್ಪು ಅರಿಶಿನ ಹಿಡಿಯುತ್ತೆ, ಆಗ ಚೆನ್ನಾಗಿ ಬರುತ್ತೆ. ನೀಟಾಗಿ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಆಗ ಶೇರ್ ಮಾಡಿ. ನನ್ನ ಶ್ವೇತಾ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕು. ಉಪ್ಪು ಅರಿಶಿನ ಎಲ್ಲ ಇಟ್ಕೊಂಡು ನಾನಿಲ್ಲಿ ಇದಕ್ಕೆ 2 ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಖಾರ ಪುಡಿನ ಹಾಕೋಲ್ಲ, ಯಾಕಂದರೆ ನಾನಿಲ್ಲಿ ಹಸಿರುಮೆಣ್ಸಿಕಾಯಿ ಹಾಕಿದ್ದೀನಿ. ಖಾರ ಪುಡಿನೂ ಸೇರಿಸ್ಬಿಟ್ರೆ ತುಂಬ ಖಾರ ಅನಿಸ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಸೊ ಇಷ್ಟು ಹಾಕ್ಬಿಟ್ಟು ಫುಲ್ಲು ಡ್ರೈ ಮಾಡ್ಕೊತೀನಿ. ನಾನಿಲ್ಲಿ ಬೇಯಿಸಿಟ್ಕೊಂಡಿರೋಂತಹ ಕಡಲೆಬೇಳೆ ಮತ್ತು ಕಡಲೆನ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೊ ಇದೆಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿಲ್ಲಿ ನಾನೇನು ಮಿಕ್ಸ್ ಮಾಡಿದ್ದೀನಲ್ಲ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿಲಿ, ಈ ಥರ ಮಿಕ್ಸ್ ಆಗಬೇಕು. ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು ನೀಟಾಗಿ. ಅದೆಲ್ಲ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ಇದಕ್ಕೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲ ಬಂತು ಅಂದರೆ ಕಡಲೆ ಪಲ್ಯ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನಿಲ್ಲಿ ಕೊಬ್ಬರಿ ತುರಿನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿ, ಕಾಯಿ ತುರಿ ಇದ್ದರೆ ಕಾಯಿ ತುರಿ, ಯಾವುದಾದ್ರೂ ನೀವು ಸೇರಿಸ್ಕೋಬೋದು. ನೋಡಿ, ಇಲ್ಲಿ ಲಾಸ್ಟಿಗೆ ಫೈನಲ್ ಆಗಿ ಆಗಿದೆ. ನಾನಿದನ್ನು ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತೀನಿ. ಬಿಸಿ ಬಿಸಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.